ಬಂದ್ರು ಅಂತ ಕಾಣಿಸುತ್ತೆ. ನಾಳೆ ಮಂಡ್ಯ ಸಂತೆಗೆ ನಾನೊಬ್ಬಳೇ ಬರ್ತೀನಿ. ನೀವು ಖಂಡಿತ ಬರ್ಬೇಕು. ಬರ್ಲಾ? ಏನ್ ಗೌಡ್ರೆ, ಈ ಸರಿ ಹೊತ್ತಿನಲ್ಲಿ ಊರ್ನೆ ಕರ್ಕೊಂಡು ಹೊರಟಿದ್ದೀರಾ? ಎಲ್ಲಿಗೆ? ಕಳ್ಳನ ಹಿಡಿಬೇಕಾದ್ರೆ ಸರಿ ಹೊತ್ತೇ ಕಾಣೋ ಸರಿಯಾದ ಸಮಯ. ಕಳ್ಳನ? ಏನ್ ಮಾತಾಡ್ತಿದ್ದೀರಾ? ಆಹಾ, ನಾವ್ಯಾರು ಮನೇಲಿ ಇಲ್ದಿರೋ ಸಮಯದಲ್ಲಿ ನನ್ನ ಮಗಳನ್ನ ಹೊತ್ಕೊಂಡು ಬಂದು ಏನೂ ಗೊತ್ತಿಲ್ದಿರೋ ತರ ನಾಟಕ ಆಡ್ತೀಯಾ? ಗೌಡ್ರೆ, ನಿಮ್ ಮಗಳನ್ನ ನಾನು ಹೊತ್ಕೊಂಬಂದ? ನೀನಲ್ದೆ ಇನ್ಯಾರು? ನಿಮ್ ಕೆನ್ನೆ ಮೇಲಿರೋ ತುಟಿ ಹಂಗೆ ಹೇಳ್ತಾ ಇದೆ, ಅವಳಿಲ್ಲೇ ಇದ್ದಾಳೆ ಅಂತ. ಏನೋ ನೋಡ್ತಾ ಇದ್ದೀರಾ? ನುಗ್ರ ಮನೆ ಒಳಕ್ಕೆ. ಏನೋ ನೋಡ್ತಾ ಇದೀಯಾ? ಬಿಚ್ಚ ಹಗ್ಗಣ. ರಾಧಾ, ಏನಾಯ್ತಮ್ಮ? ಮೇಲೆ ಸೇಡ್ ತೀರ್ಸ್ಕೊಡೋದಿಕ್ಕೆ ಇವನನ್ನ ಹೊತ್ಕೊಂಡ್ಬಂದು ಕೆಲ್ಸಕ್ ನೋಡಿದ್ನಪ್ಪ. ಸಮಯಕ್ಕೆ ಸರಿಯಾಗಿ ನೀವು ಬರ್ದೆ ಹೋಗಿದ್ದಿದ್ರೆ ಈ ತಾಳಿನ ನನ್ ಕುತ್ತಿಗೆ ಕಟ್ಟಿ ನನ್ನ ಗುಲಾಮ್ಳಾಗ್ ಮಾಡ್ಕೋತಿದ್ದ. ಅಯ್ಯಯ್ಯೋ ಚೇರ್ಮನ್ರೆ, ಇದು ನಮ್ಮೂರ್ ಮಾರಮ್ಮನ ಕೂತ್ಕೆಲಿ ತಾಳಿ. ಅಯ್ಯೋ ಪಾಪಿ, ದೇವ್ರ ಕೂತ್ಕೆಲಿ ತಾಳಿ ಕದ್ದಿದ್ದು ನೀನಾ? ಅಮ್ಮನ್ ಕೂತ್ಕೆಲಿ ತಾಳಿ ಕಾಣ್ತಾ ಇಲ್ಲ ಅಂತ ನಾನೇ ನಿಮಗೆ ದೂರ್ ಕೊಟ್ಟಿದ್ದೆ. ಹೌದೌದು. ಆದ್ರೆ ಇವನು ಇದನ್ ಕತ್ತಂದು ಇಂಥ ಶೀನ್ ಕೆಲಸ ಮಾಡ್ತಾನೆ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲಪ್ಪ, ನಾನ್ ತಿಳ್ಕೊಂಡಿರ್ಲಿಲ್ಲ. ನೋಡ್ರಪ್ಪ, ನೋಡ್ರಿ, ಇವನ್ನೇ ಈ ಊರನ್ನ ಮುಖಂಡನ್ ಮಾಡ್ಬೇಕು ಅಂತ ನೀವೆಲ್ಲ ತೀರ್ಮಾನ ಮಾಡಿ ನನ್ನ ಎದುರು ಹಾಕೊಂಡ್ರಿ. ಈ ಮಹಾನ್ ಭಾವ ಮಾಡಿರೋ ಮಹಾ ಕಾರ್ಯನ ಕಣ್ಣಾರ ನೋಡ್ರಪ್ಪ, ನೋಡ್ರಿ. ಲೇ ಬೈರ, ನಾಳೆನೆ ಪಂಚಾಯತಿ ಸೇರ್ಸು. ಚೆನ್ನಾಗಿದೆ ಗೌಡ್ರೆ. ಕೋತಿ ಯಾರ್ದೋ ಮನೆ ಮೊಸರನ್ನದ ಬುತ್ತಿನ ಕದ್ದು ತಿಂದು ಅದನ್ನ ಮೇಕೆ ಬಾಯಿಗೆ ಬೆಳೆದು ಹೋಗಿ ಮೇಕೆ ಮೇಲೆ ದೂರ್ ಕೊಡ್ತಂತೆ. ಹಾಗೆ ನಾನು ನಿರಪರಾಧಿ ಆಗಿದ್ರು ನನ್ನನ್ನು ಅಪರಾಧಿಯನ್ನಾಗಿ ಮಾಡೋದಕ್ಕೆ ಈ ರೀತಿ ಮಸಲತ್ತು ಮಾಡಿ ನನ್ನ ಮೇಲೆ ದೂರ ಹೊರಿಸಿದ್ದಾರೆ. ಇದ್ರ ಒಳಗೊಟ್ಟು ಚೇರ್ಮನ್ ಸಾಹೇಬರಿಗೂ ಚೆನ್ನಾಗಿ ಗೊತ್ತು. ಆದ್ರೂ ರಾಧನ್ ಒಂದು ಮಾತು ಕೇಳ್ಬಿಡ್ತೀನಿ. ಹೇಳು ರಾಧಾ, ನಮ್ಮೂರು ಮಾರಮ್ಮನ ಮೇಲೆ ಆಣೆ ಇಟ್ಟು ಹೇಳು, ನಾನ್ ನಿನ್ನ ಹೊತ್ಕೊಂಡೋಗಿ ನಿನ್ ಕುತ್ತಿಗೆ ತಾಳಿ ಕಟ್ಟಿ ನಿನ್ನ ಮಾನಭಂಗ ಮಾಡೋದಕ್ಕೆ ಪ್ರಯತ್ನ ಪಟ್ಟ? ಹೌದು. ರಾಧಾ, ಹೆದರ್ಸ್ಬೇಡ್ವೋ? ಈ ಊರ್ನಲ್ಲಿರೋ ಅವಿದ್ಯಾವಂತರನ್ನ ರೌಡಿತನ ತೋರಿಸಿ ಹೆದರ್ಸಿದಷ್ಟು ಸುಲಭ ಅಲ್ಲ ಈ ಎಮ್ಮೆ ಓದಿರೋ ರಾಧನ್ ಹೆದರ್ಸೋದು. ಯು ಅನ್ಎಜುಕೇಟೆಡ್ ಬ್ರೋಟ್. ಮುಚ್ಚೆ ಬಾಯ್. ನೀನೇನೇ ಇಂಗ್ಲಿಷಲ್ಲಿ ಟುಸ್ಪುಸ್ ಅಂದ್ರು, ನೀನ್ ಕುಡಿಯೋದು ಕನ್ನಡ ನೆಲದ ಮೇಲೆ ಹರಿಯೋ ನೀರನ್ನ, ನೀನ್ ತಿನ್ನೋದು ಕನ್ನಡ ಮಣ್ಣಲ್ಲಿ ಬೆಳೆದ ಅನ್ನನ, ನೀನ್ ಉಸಿರಾಡೋದು ಇದೇ ನೆಲದ ಮೇಲೆ ಬೀಸೋ ಗಾಳಿನ. ಛೀ, ನಿನ್ನ ಶೀಲದ ಬಗ್ಗೆ ಊರ್ನವ್ರ ಮುಂದೆ ಸುಳ್ಳು ಹೇಳ್ತಿದ್ಯಲ್ಲ, ನೀನೊಂದು ಹೆಣ್ಣ. ನಿನ್ನಂತವ್ರಿದ್ರೆ ಇಡೀ ಹೆಣ್ಕುಲಕ್ಕೆ ಅವಮಾನ. ರೇ ಅರ್ಚಕ್ರೆ, ದಿನ ಸ್ವಾಮಿ ಹೆಸರಲ್ಲಿ ಮಂತ್ರ ಹೇಳೋ ನಿಮ್ ನಾಲ್ಗೆಗೆ ನರ ಇಲ್ಲ ಅಂತ ನಿರೂಪಿಸ್ಬಿಟ್ರಲ್ರಿ. ನೋಡಿ, ಕಲ್ಲಾಗಿರೋ ಆ ದೇವ್ರ ಮೇಲೆ ಜನಕ್ಕಿರೋ ನಂಬಿಕೆ ಹೊರಟೋದ್ರೆ ನೀವು ಭಿಕ್ಷೆ ಎತ್ತಬೇಕಾಗುತ್ತೆ. ಹೇಳಿ, ಆ ತಾಳಿನ ನಾನು ಕದ್ದಿದ್ದ, ಇಲ್ಲ ನೀವೇ ಪ್ರಸಾದ ಅಂತ ನನಗೆ ಕೊಟ್ಟಿದ್ದ? ಅಯ್ಯಯ್ಯೋ, ಅಪಚಾರ ಅಪಚಾರ. ನಾನ್ಯಾಕೆ ಅಮ್ಮನ್ ತಾಳಿನ ಪ್ರಸಾದ ಅಂತ ಕೊಡ್ಲಿ ಚೇರ್ಮನ್ರೆ? ನೀನೇ ಕದ್ದಿದ್ದು. ನಮ್ಮೂರು ಪೂಜಾರಪ್ಪನ ಮೇಲೆ ಕೈ ಮಾಡ್ತೀನೋ? ತೆಗಿಯೋ ಕೈನ, ತೆಗಿಯೋ. ನೀನೊಬ್ಬ ನೀತಿವಂತ ನ್ಯಾಯವಂತ ಅಂತ ನಿನ್ನ ಮಾತು ಕಟ್ಕೊಂಡು ಆವತ್ತಿ ಕುರ್ಚಿಲ್ ಕೂತ್ ನಾನು ತೀರ್ಪು ಕೊಟ್ಟೆ. ಆದ್ರೆ ಇವತ್ತು ನೀನು ಮಾಡಿರೋ ಕೆಲಸಕ್ಕೆ ಅವತ್ತಿ ಕುರ್ಚಿಲ್ ಕೂತ್ಕೊಂಡು ತೀರ್ಪು ಕೊಟ್ಟಿದ್ದು ನನಗೆ ಅವಮಾನ ಅನಿಸ್ತಾ ಇದೆ. ನಮ್ಗೆಲ್ಲರಿಗೂ ಸರಿಯಾಗಿ ಬುದ್ಧಿ ಕಲಿಸ್ತೆ ಕಣಪ್ಪ. ನೀನ್ ಈ ಊರಿಗೆ ಮತ್ತೆ ಕಾಲಿಟ್ಟು ದೇವರಂತ ಚೇರ್ಮನ್ರನ್ನ ಎದುರು ಹಾಕೊಂಡು ಒಪ್ಪತ್ತು ಊಟಕ್ಕೂ ಯೋಚನೆ ಮಾಡೋ ಸ್ಥಿತಿಗೆ ತಂದ್ಬಿಟ್ಟಲ್ಲಪ್ಪ. ನಿನ್ ಮಾತು ಕೇಳ್ತಾ ಕೂತ್ರೆ ಈ ಊರಲ್ಲಿ ನಿಲ್ಲೋಕು ಇರೋ ಜಾಗ ಕಳ್ಕೋಬೇಕಾಗುತ್ತೆ. ಚೇರ್ಮನ್ರೆ, ನಮ್ಮನ್ನ ಕ್ಷಮಿಸ್ಬಿಡಿ. ಈ ದ್ರೋಹಿಗೆ ಶಿಕ್ಷೆ ಕೊಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ. ಸಮಾಧಾನ ಸಮಾಧಾನ. ಊರ್ನವ್ರ ಮುಂದೆ ಕೃಷ್ಣ ಮಾಡಿರೋ ತಪ್ಪು ಅಂತ ಸಾಬೀತಾಗಿರೋದ್ರಿಂದ ಈ ಕೃಷ್ಣನ್ನ 10 ಹಳ್ಳಿಯಿಂದ ಜೀವನ ಪರ್ಯಂತ ಬಹಿಷ್ಕಾರ ಹಾಕಿದೀವಿ. ಇವನಿಗೆ ಸೇರಿರೋ 5 ಎಕರೆ ಜಮೀನ ನಮ್ಮ ಪಂಚಾಯತಿ ವಶಕ್ಕೆ ತಗೊಂಡಿದೀವಿ.
ಇದನ್ನ ಮೀರಿ ಯಾರಾದ್ರೂ ಇವನಿಗೆ ಸಹಾಯ ಮಾಡಿದ್ರೆ ಅವ್ರಿಗೂ ಇದೇ ಶಿಕ್ಷೆ. ಇದು ನಮ್ಮ ಪಂಚಾಯತಿ ತೀರ್ಮಾನ. ಹೆಣ್ಣು ಮನಸ್ಸು ಮಾಡಿದ್ರೆ ಸೆರಗ್ ಹಾಸಿ ಸುಖಾನು ಕೊಡ್ತಾಳೆ, ಅದೇ ಸೆರಗಲ್ಲಿ ನೇಣಿನ ಕುಣಿಕೆನೂ ಹೆಣಿತಾಳೆ. ನಿಂತ್ಕೊಳ್ಳೆ. ನಮ್ಮೂರ್ ದೇವತೆ ತಾಳಿನ ಕದ್ದು ನೀನು ಕುತ್ತಿಗೆ ಕಟ್ಟಿ ನಿನ್ನ ಶೀಲಭಂಗ ಮಾಡಕ್ ಪ್ರಯತ್ನ ಪಟ್ಟೆ ಅಂತ ತಾನೇ ನಿನ್ನ ಆರೋಪ? ಕೇಳು, ನಾನು ಈ ಊರಿನ ಮರ್ಯಾದಸ್ಥ ದೊಡ್ಡೇಗೌಡನ ಮೊಮ್ಮಗನೇ ಆಗಿದ್ರೆ ಇದೇ ನಿಮ್ಮ ಅಪ್ಪನ ಬಾಯಿಂದ ಈ ಬಹಿಷ್ಕಾರ ತೆಗೆಸಿ ಈ 10 ಹಳ್ಳಿ ಜನರ ಮುಂದೆ ನಿನ್ನ ಮೈ ಮುಟ್ಟಿ ಮಾನಭಂಗ ಮಾಡಕ್ ಪ್ರಯತ್ನ ಪಟ್ಟೆ ಅಂತ ಹೇಳಿದ್ಯಲ್ಲ, ಅದೇ ಹಳ್ಳಿ ಜನರ ಮುಂದೆ ಈ ಚಂಡಾಲ ಪುರೋಹಿತನ ಬಾಯಿಂದ ಮಂತ್ರೋಚ್ಚಾರಣೆ ಮಾಡಿಸಿ ಈ ಪವಿತ್ರವಾದ ಮಾರಮ್ಮನ ತಾಳಿನ ನೀನು ಕುತ್ತಿಗೆ ಕಟ್ಲಿಲ್ಲ ಅಂದ್ರೆ ನಾನೀ ಮಂಡ್ಯ ಮಣ್ಣಲ್ಲಿ ಹುಟ್ಟಿದ ಗಂಟೆ ಅಲ್ಲ. ಗೌಡ್ರೆ, ನಿಮ್ಮ ಜೊತೆ ಸರಿಸಮ ಅಂತ ತೊಡೆ ತಟ್ಟಿ ನಿಂತ ಕೃಷ್ಣ ಈ ಊರಿಂದ ತೊಲಗಿ 1 ವರ್ಷ ಆಗೋಯ್ತು. ಅವನ ಜಮೀನ ಹರಾಜ್ನಲ್ಲಿ ಕೊಂಡ್ಕೊಂಡ್ ಹಾಗೆ ಮಾಡಿ 2 ಬೆಳೆನೂ ತೆಗೆದು ನೀರು ಕುಡಿದು ಬಿಟ್ರಿ. ಎಲ್ಲ ನನ್ನ ಮಗಳ ಪವಾಡ ಲಾಯರ್ ಸಾಹೇಬ್ರೆ. ಆ ಕೃಷ್ಣನಿಗೆ ಲಾಡಿ ಬಿಸಿ ಲಾಗ ಹಾಕಿಸ್ಬಿಟ್ಲು ನೋಡಿದ್ರ. ಒಟ್ನಲ್ಲಿ ಅವಳನ್ನ ಬೆಂಗಳೂರು ಕಳಿಸಿ ಎಮ್ಮೆ ಮಾಡಿಸಿದ್ದು ಸಾರ್ಥಕ ಆಯ್ತು. ಓಹೋ, ನೀವು ಚೇರ್ಮನ್ ನೋಡ್ಬೇಕಾಗಿತ್ತಾ? ಇವರೇ ಚೇರ್ಮನ್ ಕಾಳೇಗೌಡ್ರು. ಹೌದೌದು. ಯಾರು? ಏನಾಗ್ಬೇಕಾಗಿತ್ತು? ಕೂತ್ಕೊಳ್ಳಿ, बैठिए, sit down, ಕೂತ್ಕೊಳ್ಳಿ. ಕಾಳೇಗೌಡ್ರೆ, ಈಗ ನಾವಲ್ಲಿ ಕೂತ್ಕೊಳ್ದೆ ಹೋದ್ರೆ ಇಂಡಿಯಾ ದೇಶದಲ್ಲಿರೋ ಎಲ್ಲಾ ಭಾಷೆಲೂ ಮಾತಾಡ್ತಾ ಇರುತ್ತೆ. ಬೇಗ ಕೂತ್ಕೊಳ್ಳೋಣ, ನಡೀರಿ ನಡೀರಿ. Thank you very much. ರಾಧಾ, ಯಾರು ಬಂದಿದ್ದಾರೆ ನೋಡು. ಪ್ರೊಡ್ಯೂಸರ್, ಡೈರೆಕ್ಟರ್ ಅಶೋಕ್ ಕುಮಾರ್. ಇವಳು ನನ್ನ ಮಗಳು ರಾಧಾ, ಬೆಂಗಳೂರು ಎಮ್ಮೆ. ಎಮ್ಮೆ? ಅದೇ ಓದಿರೋ ಎಮ್ಮೆ. ಓ, ಎಮ್ಮೆ ಮಾಸ್ಟರ್ ಆಫ್ ಆರ್ಟ್. ಓ, ಇವನ್ ನನ್ನ ಮಗ. ನಮಸ್ಕಾರ. ಮಂಡ್ಯ PA ಅಲ್ಲ BA. BA? ಓ, ಬ್ಯಾಚುಲರ್ ಆಫ್ ಆರ್ಟ್. ಅದೇ ಅದೇ ಅದೇ. ಮನೆ ಬಹಳ ಚೆನ್ನಾಗಿದೆ. ಐ ಸಿ. ಓಹೋ, ಇದು ಚೆನ್ನಾಗಿದೆ. ಅದು ಚೆನ್ನಾಗಿದೆ. ವಂಡರ್ಫುಲ್. ಓಹೋ, ಓಹೋ, ಬ್ಯೂಟಿಫುಲ್ ಹೌಸ್. ಇದು ಯಾವನಪ್ಪ ಇದು? ಒಳಂಗೋ ಟ್ಯಾಂಗು, ಕಾಡು ಮನುಷ್ಯ. ಬಾ 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 ಬಾ. ಓ ಓ ಓ ಓ. ಕ್ಯಾಮ್ರಾ ಫಾರ್ವರ್ಡ್, ಕ್ಯಾಮ್ರಾ ಬ್ಯಾಕ್, ಕ್ಯಾಮ್ರಾ ಫಾರ್ವರ್ಡ್, ಕ್ಯಾಮ್ರಾ ಬ್ಯಾಕ್, ಕ್ಯಾಮ್ರಾ ಫಾರ್ವರ್ಡ್, ಕ್ಯಾಮ್ರಾ ಬ್ಯಾಕ್. ಅದ್ಯಾಕೆ ನನ್ ಮುಖವ ಹಿಂಗೆ ಹಿಂಗೆ ನೋಡ್ತೀರಾ? ನಿನ್ ತಲೆ ಮೇಲೆ ಟ್ರಾಲಿ ಹಾಕಿದ್ರೆ ಹೇಗಿರುತ್ತೆ ಅಂತ ನೋಡ್ದೆ. ಬಹಳ ಬ್ಯೂಟಿಫುಲ್ ಪ್ಲೇಸ್. ಒಂಚೂರು ಜರ್ಕೆ ಇರಲ್ಲ. ಈ ಮನೆ, ಈ ಹಳ್ಳಿ, ಇದೆಲ್ಲ ನೋಡ್ತಾ ಇದ್ರೆ ನನ್ನ ಕತೆಗೆ ಹೇಳು ಮಾಡೋದಾಗಿದೆ.
ಈ ಮನೆಯಲ್ಲಿ ಶೂಟಿಂಗ್ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟೆ. ಸರ್ Yes? ನಮ್ಮನೇಲಿ ಶೂಟಿಂಗ್ ಮಾಡ್ತೀರಾ? ಎಸ್, ಹೌದು. ನನಗೂ ಫಿಲ್ಮ್ ಶೂಟಿಂಗು ಫಿಲ್ಮ್ ಆರ್ಟಿಸ್ಟ್ ಅಂದ್ರೆ ತುಂಬಾ ಇಷ್ಟ ಸರ್. ಯಾರಿಗಿಷ್ಟ ಇಲ್ಲ ಈ ಕಾಲದಲ್ಲಿ? ಕುರುಡರಿಗೆ, ಕುಂಟರಿಗೆ, ಮೂಗರಿಗೆ ಎಲ್ಲಾರ್ಗೂ ಇಷ್ಟ. ಅಂದ್ಹಾಗೆ ನಿಮ್ ಫಿಲ್ಮ್ ಹೀರೋ ಯಾರು ಸರ್? ಯಾಕೆ ಹೀರೋ ಅಂದ್ರೆ ನಿನಗೆ ಇಷ್ಟನಾ? ಐ ನೋ ಯು ಲೈಕ್ ಹೀರೋಸ್. ನಮ್ಮ ಪಿಕ್ಚರ್ ಹೀರೋ ಹೆಸರು ಮಿಸ್ಟರ್ ಕಿಶನ್. ಸರ್ ಸರ್ ನಿಮ್ ಪಿಕ್ಚರ್ ಅಲ್ಲಿ ಹೀರೋಯಿನ್ ಇದ್ದಾಳ? ಯಾಕಯ್ಯ ಒಳ್ಳೆ ಅಲ್ಸೇಷನ್ ನಾಯ್ತರ ಜೊಲ್ ಸುರಿಸ್ತಾ ಇದೆಯಾ? ಹೀರೋಯಿನ್ ಇಲ್ಲದೆ ಯಾವ ಪಿಕ್ಚರ್ ಇದೆ? ಅವಳ ಹೆಸರೇನ್ ಸರ್? ಮಿಸ್ ಗೌನ್. ಗೌನ ಯಾವಳ ಹೊರದೇಶದವಳು ಕರ್ಕೊಂಡು ಬಂದು ಕನ್ನಡ ಸಿನಿಮಾ ತೆಗಿತಾ ಇದ್ದೀರಾ? ನೋ 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 ನೋ, ಆ ಹುಡುಗಿ ಅಮ್ಮದ ಹುಡುಗಿ ಇಲ್ಲ. ಅವ್ರ ಅಪ್ಪನ ಹೆಸರು ಮೈಸೂರು ಮುದ್ದಣ್ಣ, ಅವ್ರ ಅಮ್ಮನ ಹೆಸರು ಅಮೆರಿಕಾ ಬ್ಲೌಸ್, ಅವ್ರ ಚಿಕ್ಕಮ್ಮನ ಹೆಸರು ಪೆಟಿಕೋಟ್, ಅವಳ ತಮ್ಮನ ಹೆಸರು ಅಂಡರ್ವೇರ್, ಅವಳ ತಂಗಿ ಹೆಸರು ಶಾರ್ಟ್. ಆಲ್ ಬಾಡಿ ಸೆಟಲ್ಡ್ ಇನ್ ಅಮೆರಿಕಾ. ಗೌಡ್ರೆ, ಅಪ್ಪ ಕನ್ನಡ, ತಾಯಿ ಅಮೆರಿಕ ಅಂದ್ರೆ ಬೆರಕೆ ಸೊಪ್ಪಿನ ಸಾರು ಗರ್ಮಗೆ ಇರ್ತದೆ. ಸರ್ ನಮ್ಮ ಮನೇಲಿ ಯಾವತ್ತು ಶೂಟಿಂಗ್ ಮಾಡ್ತೀರಾ? ನಾಳೆ ಪ್ರೀಮಿಯರ್ ಸ್ಟುಡಿಯೋ ಸೆಟ್ ನಲ್ಲಿ ಹಾಡಿನ ಚಿತ್ರೀಕರಣ ಇದೆ. ಅದು ಮುಗಿದ ಮೇಲೆ ಇಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಸರ್ ಇಫ್ ಯು ಡೋಂಟ್ ಮೈಂಡ್, ಐ ಡೋಂಟ್ ಮೈಂಡ್, ಯು ಕ್ಯಾನ್ ಟೆಲ್ ಮೀ. ಸಾಂಗ್ ಶೂಟಿಂಗ್ ನೋಡಕ್ಕೆ ನಾವೆಲ್ಲ ಸ್ಟುಡಿಯೋಗೆ ಬರ್ಬಹುದಾ? ಮಗು ಆಸೆ ಪಡ್ತಾ ಇದೆ. ಅಯ್ಯಯ್ಯಯ್ಯಯ್ಯೋ, ಈ ಮನೆಯಲ್ಲಿ ಚಿತ್ರೀಕರಣ ಮಾಡಕ್ಕೆ ನೀವು ಶೂಟಿಂಗ್ ಪರ್ಮಿಷನ್ ಕೊಟ್ಟ ಮೇಲೆ ನಿಮ್ಮನ್ನೆಲ್ಲ ಬೇಡ ಅನ್ನಕ್ಕಾಗತ್ತಾ? ನೀವೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಇದ್ದಾಗೆ. ಯು ಆರ್ ಆಲ್ ವೆಲ್ಕಮ್.